ರಾಜ್ಯದಲ್ಲಿ ಮುಂದಿನ 3 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ರಾಜ್ಯಾದ್ಯಂತ ಆರ್ಭಟಿಸಲಿರುವಂತಹ ವರುಣ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೆಲ ಜಿಲ್ಲೆಗೆ ಆರೆಂಜ್ ಮತ್ತೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಆಲ್ರೆಡಿ ನೊಂದು ಬೆಂದ ರೈತ ಮತ್ತೆ ಮಳೆಯಾಘಾತ ಎದುರಿಸ್ತಾ ಇರುವಂಥದ್ದು. ಕೆಲ ಜಿಲ್ಲೆಗಳಿಗೆ ಯೆಲ್ಲೋ ಆರೆಂಜ್ ಅಲರ್ಟ್ ಅನ್ನು ಕೂಡ ಕೊಡಲಾಗಿದೆ. ಇನ್ನ 3 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾದ್ಯಂತ ಆರ್ಭಟಿಸಲಿರುವಂತಹ ವರುಣ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಆಲ್ರೆಡಿ ನೊಂದು ಬೆಂದಂತಹ ರೈತ ಮತ್ತೆ ಮಳೆಯಾಘಾತವನ್ನ ಎದುರಿಸಬೇಕಾದಂತಹ ಒಂದು ಸಂದರ್ಭ. ಬಿರುಗಾಳಿ ಸಹಿತ ಬೀಸಲಿರುವಂತಹ ವರುಣ ಜನರೇ ಎಚ್ಚರವಾಗಿರಿ, ಮೊದಲೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಹವಾಮಾನ ಇಲಾಖೆ ಕಡೆಯಿಂದ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಮೇ 31ರವರೆಗೂ ಕೂಡ ಗುಡುಗು ಹಾಗೆ ಬಿರುಗಾಳಿ ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಸೊ ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಮುನ್ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ದಕ್ಷಿಣ ಮತ್ತು ಉತ್ತರ ಒಳನಾಡಿಗೆ ಆರೆಂಜ್ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿರುವಂತಹ ಇಲಾಖೆ ಸಾರ್ವಜನಿಕರು ಸುರಕ್ಷತಾ ಕ್ರಮವನ್ನು ಅನುಸರಿಸುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಸೊ ರಾಜ್ಯದಲ್ಲಿ ಇನ್ನು ಮುಂದಿನ 3 ದಿನಗಳು ಕೂಡ ಗುಡುಗು ಸಿಡಿಲು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳು ಇದೆ. ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಆರ್ಭಟಿಸಲಿದ್ದಾನೆ ವರುಣ. ಕೆಲ ಜಿಲ್ಲೆಗಳಿಗೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ನೊಂದು ಬೆಂದ ರೈತ ಮಳೆಯಾಘಾತ ಎದುರಿಸಬೇಕಾಗತ್ತೆ. ಮತ್ತೆ ಒಂದು ಕಡೆ ಮಳೆ ಆಗದಿದ್ರೂ ಕೂಡ ರೈತರಿಗೆ ಸಂಕಷ್ಟ, ಮಳೆ ಅತಿ ಹೆಚ್ಚಾದರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಬೆಳೆ ಚೆನ್ನಾಗಿ ಫಸಲನ್ನ ಕೊಡಬೇಕು ಅಂತ ಹೇಳಿದ್ರು ಕೂಡ ಮುಂಗಾರು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಮುಂಗಾರು ಅಧಿಕವಾದರೆ ಬೆಳೆ ನಾಶವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಬಿತ್ತನೆಯ ಒಂದು ಸಮಯ ಇದೀಗ ಅತಿ ಹೆಚ್ಚಾಗಿ ಆದರೂ ಕೂಡ ಎಫೆಕ್ಟೇನೆ, ಆಗಿಲ್ಲ ಕಡಿಮೆ ಆದರೂ ಕೂಡ ಎಫೆಕ್ಟೇನೆ. ಸೊ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಕಡೆಯಿಂದ ಘೋಷಣೆ ಮಾಡಿರುವಂಥದ್ದು. ಇನ್ನು 3 ದಿನ ಇದೇ ರೀತಿಯಾಗಿ ಗುಡುಗು ಸಹಿತ ಮಳೆಯಾಗತ್ತೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆಯಿಂದ ಎಚ್ಚರಿಕೆಯ ಸಂದೇಶ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸೊ ಮೇ 31ರವರೆಗೂ ಕೂಡ ಇದೇ ರೀತಿಯಾಗಿ ಗುಡುಗು ಮತ್ತು ಬಿರುಗಾಳಿ ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳು ಇದೆಯಂತೆ. ಭಾರೀ ಮಳೆಯ ಮುನ್ಸೂಚನೆ ಇದೀಗ ಹವಾಮಾನ ಇಲಾಖೆಯಿಂದ ಹೊರಬಿದ್ದಿದೆ. ಸೊ ಹೀಗಾಗಿ ದಕ್ಷಿಣ ಮತ್ತು ಉತ್ತರ ಒಳನಾಡಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆಯ ಕಡೆಯಿಂದ ಸಾರ್ವಜನಿಕರು ಸುರಕ್ಷಿತ ಕ್ರಮವನ್ನು ಅನುಸರಿಸುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಕೆಲ ಜಿಲ್ಲೆಗೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್. ಈಗ ಆಲ್ರೆಡಿ ರೈತರಿಗೆ ಒಂದು ರೀತಿಯಾಗಿ ಬಹುದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಮುಂಗಾರು ಬರಲಿಲ್ಲ ಅಂದರೂ ಕೂಡ ಒಂದು ತಲೆನೋವು. ಅದು ಬಂದಾದ ಮೇಲೆ ಯಾವ ರೀತಿಯಾಗಿ ಅಂದರೆ ಅತಿಯಾದಂತಹ ಮಳೆ ಕೂಡ ಬೆಳೆಗೆ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಅದು ಕೂಡ ತುಂಬ ಹುಷಾರಾಗಿ ಬೆಳೆಗಳನ್ನು ಮ್ಯಾನೇಜ್ ಮಾಡಬೇಕಾದಂತಹ ಸವಾಲು ರೈತರಿಗಿದೆ. ಮತ್ತು ಇನ್ನು ಸಿಟಿಗಳಲ್ಲಿ ಹೋದರೆ ಮನೆಗೆ ವಾಪಸ್ಸಾದಂತಹ ಸಂದರ್ಭದಲ್ಲಿ, ಆಫೀಸ್ಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಮರಗಳು ಅಥವಾ ವಿದ್ಯುತ್ ದೀಪಗಳು ಎಲ್ಲಿ ಬೀಳುತ್ತೋ ಅನ್ನುವಂಥ ಭಯದಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಂತೂ ಕೇಳಲೇಬೇಡಿ, ಗುಂಡಿಗಳು ಎಲ್ಲಿರುತ್ತೆ, ರೋಡ್ ಯಾವುದು ಹೊಳೆ ಥರ ಆಗೋಗ್ಬಿಟ್ಟಿರುತ್ತೆ ಕಂಪ್ಲೀಟ್ ರೋಡೆಲ್ಲವೂ ಕೂಡ. ಸೊ ಹಾಗಾಗಿ ಎಷ್ಟು ಮುನ್ನೆಚ್ಚರಿಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಓಡಾಡ್ತೀವೋ ಈ ಒಂದು ಮಳೆಗಾಲದಲ್ಲಿ ಅಷ್ಟೇ ಮುಖ್ಯವಾಗಿರುತ್ತೆ. ಆ್ಯಂಡ್ ಹವಾಮಾನ ಇಲಾಖೆ ಕೂಡ ಅದನ್ನೇ ಹೇಳಿರುವಂಥದ್ದು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ.